ಕೇಸ್ ಆಫ್ ಕೊಂಡಾಣ ಒಂದು ಹೈಪರ್ ಲಿಂಕ್ ಇನ್ವೆಸ್ಟಿಗೇಟಿವ್ ಸಿನಿಮಾ ಅನ್ನೋದು ಈಗಾಗಲೇ ಟ್ರೇಲರ್ ನೋಡಿರುವಂತಹ ಬಹಳಷ್ಟು ಜನರಿಗೆ ಗೊತ್ತಾಗಿರಬಹುದು. ಈ ಸಿನಿಮಾದಲ್ಲಿ ಬಹಳಷ್ಟು ವಿಶೇಷತೆಗಳು ಖಂಡಿತವಾಗಿಯೂ ಇದೆ. ಮೊದಲನೇದು, ನಮ್ಮ ಪ್ರೀತಿಯ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರ 50ನೇ ಸಿನಿಮಾ ಇದು. ಅದರ ಜೊತೆಗೆ ಈ ಸಿನಿಮಾದಲ್ಲಿ ವಿಜಯ ರಾಘವೇಂದ್ರ ಅವರ ಜೊತೆಯಲ್ಲಿ ಭಾವನಾ ಮೆನನ್ ಅವರು ಕಾಣಿಸ್ಕೊತಿದ್ದಾರೆ, ಖುಷಿ ರವಿ ಅವರು ಕಾಣಿಸ್ಕೊತಿದ್ದಾರೆ. ಹೌದು, ಹೌದಾ? ಓಕೆ ಓಕೆ, ನನಗೆ ಕಳಿಸಿದ್ರು, ಸಾರಿ. ಅದಾದ್ಮೇಲೆ ಪ್ಲಸ್ 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 ಆಗ್ತಾ ಇದೆ. ಸೊ ಹಾ, ಈಗ ನಮ್ಮ ಕೊಂಡಾಣ ಸಿನಿಮಾದ ಬಗ್ಗೆ ಮಾತನಾಡಬೇಕು ಅಂದ್ರೆ, ಕೇಸ್ ಆಫ್ ಕೊಂಡಾಣದಲ್ಲಿ ಅದ್ಭುತವಾದಂತಹ ತಾರಾಗಣದ ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಆ ಹೆಮ್ಮೆ ನಮ್ಗೆಲ್ರಿಗೂ ಕೂಡ ಇದೆ. ಈ ವಿಶೇಷ ವಿಷಯದ ಜೊತೆಗೆ ನಿಮ್ಮ ಮುಂದೆ ನಾವು ಜನವರಿ 26 ಅಂದ್ರೆ ಗಣರಾಜ್ಯೋತ್ಸವದ ದಿನ ಇಡೀ ಕರ್ನಾಟಕದ ಮುಂದೆ ಚಿತ್ರತಂಡ ತೆರೆ ಮೇಲೆ ಬರ್ತಾ ಇದೆ. ಆದ್ರೆ ಅದಕ್ಕೂ ಮುನ್ನ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸೀತಾರಾಮ್ ಬಿನಾಯ್ ಏನಿದೆ, ಈ ಸಿನಿಮಾ OTTಯಲ್ಲಿ ಈಗಾಗಲೇ ಬಹಳಷ್ಟು ಪ್ರೀತಿಯನ್ನ ಪಡೆದಿರುವಂತಹ ಸಿನಿಮಾ. ಆ ಮೇಕಿಂಗ್ ಆಗಿರಬಹುದು ಅಥವಾ ಕತೆ ಹೇಳಿದಂತಹ ರೀತಿ ಆಗಿರಬಹುದು. ಹಾಗಾಗಿ ಇದೇ ಸಿನಿಮಾ ತಂಡ, ಇವರೇ ಮೇಕರ್ಸ್, ನಮ್ಮ ಮುಂದೆ ಇದೀಗ ಕೊಂಡಾಣದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ದೇವಿ ಪ್ರಸಾದ್ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ನಿರ್ದೇಶನ ಮಾತ್ರ ಅಲ್ಲ, ಸಾತ್ವಿಕ್ ಹೆಬ್ಬಾರ್ ಅವರ ಜೊತೆಗೂಡಿ ನಿರ್ಮಾಣದ ಹೊಣೆಯನ್ನ ಕೂಡ ಹೊತ್ತಿದ್ದಾರೆ. ಇದೀಗ ನಮ್ಮ ಸಿನಿಮಾದ ಇಬ್ಬರು ಮುಖ್ಯ ಟೆಕ್ನಿಷಿಯನ್ಸ್ ಅನ್ನ ಮಾತನಾಡಿಸಿ ತದನಂತರದಲ್ಲಿ ಪ್ರೆಸ್ ಮೀಟ್ ಅನ್ನ ನಾವು ಪ್ರಾರಂಭ ಮಾಡ್ತೀವಿ. ಮೊದಲನೇದಾಗಿ ನಮ್ಮೊಂದಿಗೆ ಸಂಕಲನಕಾರರಾಗಿರುವಂತಹ ಶಶಾಂಕ್ ನಾರಾಯಣ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರ ಜೊತೆಗೆ ಕಲಾ ನಿರ್ದೇಶಕರಾಗಿರುವ ಭವಾನಿ ಶಂಕರ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಇವರು ನಮ್ಮ ಸಿನಿಮಾದ ಎಡಿಟರ್ ಹಾಗೂ ಅವರು ನಮ್ಮ ಕಲಾ ನಿರ್ದೇಶಕರು, ಆರ್ಟ್ ಡೈರೆಕ್ಟರ್. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಪ್ರೀತಿಯ ಸ್ವಾಗತ. ಶಶಾಂಕ್ ಅವರೇ, ನಿಮ್ಮ ಅನುಭವವನ್ನ ಹೇಳಿ. ಕೇಸ್ ಆಫ್ ಕೊಂಡಾಣ ಎಡಿಟಿಂಗ್ ಅಲ್ಲಿ ಏನಾದ್ರು ಚಾಲೆಂಜಸ್ ಇತ್ತಾ, ಹೇಗಿತ್ತು ಅಂತ? ಆಕ್ಚುಲಿ ಡೈರೆಕ್ಟರ್ ಮುಂಚೆನೆ ಅಂದ್ರೆ ಸಿನಿಮಾ ಶುರುವಾಗಬೇಕಾದ್ರೆ ಯಾವ ರೀತಿ ಇರಬೇಕು, ಎಡಿಟಿಂಗ್ ಪ್ಯಾಟರ್ನ್ ಯಾವ ರೀತಿ ಇರಬೇಕು, ಅದ್ರ ಗ್ರಾಫ್ ಯಾವ ರೀತಿ ಇರಬೇಕು, ಇದೆಲ್ಲ ಮುಂಚೆನೆ ಡಿಸೈಡ್ ಮಾಡಿಕೊಂಡು ಆಮೇಲೆ ಫ್ಲೋರಿಗೆ ಹೋಗಿದ್ದು. ಸೊ ಎಲ್ಲ ಟೆಕ್ನಿಷಿಯನ್ನು ಮುಂಚೆನೆ ಪ್ರಿಪೇರ್ ಆಗಿದ್ರು. ನಾವು ಇದೇ ರೀತಿ ತೆಗಿಬೇಕು, ಆಮೇಲೆ ಇದೇ ಗ್ರಾಫಲ್ಲಿ ಸಿನಿಮಾ ಹೋಗಬೇಕು ಅಂತ. ಆಮೇಲೆ ನಾನೀಗ ಆಲ್ರೆಡಿ ಸಿನಿಮಾ ನೋಡಿದ್ದೀನಿ, ನಾನು ನೋಡ್ಬೇಕು, ಫುಲ್ ವರ್ಷನ್ ನೋಡಿದ್ದೀನಿ. ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಏನಾಗುತ್ತೆ ನೋಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭವಾನಿ ಶಂಕರ್ ಆನೇಕಲ್ ಅಂತ. ಇದು ನನ್ನ 2ನೇ ಸಿನಿಮಾ. ಇದಕ್ಕಿಂತ ಮೊದಲು ಸೀತಾರಾಮ್ ಬಿನಾಯ್ಗೆ ಕೂಡ ನಾನು ವರ್ಕ್ ಮಾಡಿದ್ದೆ. ಚಿತ್ರದಲ್ಲಿ 80% ಭಾಗ ನೈಟ್ ಹೊತ್ತೇ ನಡೆಯುವಂಥದ್ದು. ನಮಗೆ ಸಹಜವಾಗಿ ಚಾಲೆಂಜಿಂಗ್ ಇತ್ತು ಸ್ವಲ್ಪ. ಅಂದರೆ ಒಂದು ಪರಿಸರವನ್ನು ಅಥವಾ ಒಂದು ದೃಶ್ಯವನ್ನು ಕತೆಗೆ ತಕ್ಕಂತೆ ಸಹಜವಾಗಿ ಬದಲಾಯಿಸುವಂತಹ ಜವಾಬ್ದಾರಿ ಆರ್ಟ್ ಡಿಪಾರ್ಟ್ಮೆಂಟಿಗೆ ಇತ್ತು. ಡೈರೆಕ್ಟರ್ ಅವರ ಪ್ರೋತ್ಸಾಹದಿಂದ ಅದೆಲ್ಲ ಈಸಿಯಾಗಿ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇತ್ತು. ಅದೇ ರೀತಿ DOP ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ನಮಗೆ ಏನು ಬೇಕು ಅದನ್ನು ಕ್ಲಪ್ತ ಸಮಯಕ್ಕೆ ನಮಗೆ ನೀಡ್ತಾ ಇದ್ರು. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತೊಮ್ಮೆ 2ನೇ ಬಾರಿ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ನಾನು ಶಿವಮೊಗ್ಗದವನು. ಶಿವಮೊಗ್ಗದಲ್ಲಿ ಒಂದು ಲೋಕಲ್ ಚಾನಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಮುಂಚೆ ರಿಪೋರ್ಟರ್ ಕೆಲಸ ಮಾಡ್ತಿದ್ದೆ. ನಮ್ಮ ಶ್ರೀಧರ್ ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ದೆ ನಾನು. ಶ್ರೀಧರ್ ನಾನು ಎಲ್ಲ ಕ್ಲಾಸ್ಮೇಟ್ಸ್. ಹಾಗೆ ನವಿ ಅವರು ಕೂಡ ನಾವೆಲ್ಲ ಕ್ಲಾಸ್ಮೇಟ್ಸು, ಒಟ್ಟಿಗೆ ಥಿಯೇಟರ್ ಮಾಡ್ತಾ ಇದ್ವಿ. ಸೊ ಅಷ್ಟು ಸಾಕು. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಭವಾನಿ ಅವರೇ. ಮತ್ತಷ್ಟು ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೀಗ ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡ್ತೀವಿ. ಕೇಸ್ ಆಫ್ ಕೊಂಡಾಣದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 80% ಚಿತ್ರ ಒಂದು ರಾತ್ರಿಯ ಘಟನೆಯನ್ನ ಉದ್ದೇಶಿಸಿ ಅಥವಾ ಅದಕ್ಕೆ ಸಂಬಂಧಪಟ್ಟದ್ದೇ ಆಗಿರೋದ್ರಿಂದಾಗಿ ನಿಮ್ಮಲ್ಲಿ ಹಲವು ಪ್ರಶ್ನೆಗಳಿರೋದು ಸರ್ವೇ ಸಾಮಾನ್ಯ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಸಲುವಾಗಿ ಇದೀಗ ನಮ್ಮ ಚಿತ್ರತಂಡವನ್ನು ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಮೊದಲನೆಯದಾಗಿ ನಮ್ಮ ಕೇಸ್ ಆಫ್ ಕೊಂಡಾಣದ ಇನ್ವೆಸ್ಟಿಗೇಟಿವ್ ಆಫೀಸರ್ ವಿಲ್ಸನ್ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
ಅದೇ ರೀತಿಯಾಗಿ ಕೇಸ್ ಆಫ್ ಕೊಂಡಾಣದ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ಸೀತಾರಾಮ್ ಬಿನಾಯ್ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪರಿಚಯವಾದಂತಹ ನಿರ್ದೇಶಕರು ಇಲ್ಲಿ ನಿರ್ಮಾಣದ ಹೊಣೆಯನ್ನ ಕೂಡ ಹೊತ್ತಿದ್ದಾರೆ. ಅದಕ್ಕೆ ತುಂಬಾ ಸ್ಪೀಡ್ ಆಗಿ ಬರ್ತಿದ್ದಾರೆ. ದೇವಿಪ್ರಸಾದ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಿಪ್ರಸಾದ್ ಶೆಟ್ಟಿ ಅವರಿಗೆ ಪ್ಲೀಸ್ ಕೂತ್ಕೊಳ್ಳಿ. ಇನ್ನು ನಮ್ಮ ಜೊತೆಗೆ ನಿರ್ಮಾಣದ ಇನ್ನುಳಿದ ಹೊಣೆಯನ್ನ ಹೊತ್ತಿರುವಂತಹ ನಿರ್ಮಾಪಕರು ಸಾತ್ವಿಕ್ ಹೆಬ್ಬಾರ್ ಅವರು ಕೂಡ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್ ಸಾತ್ವಿಕ್ ಅವರೇ. ಚಿತ್ರದ ಮತ್ತೊಂದು ಶಕ್ತಿಯಾಗಿ ನಿಂತಿರೋದು ಖಂಡಿತವಾಗಿಯೂ ಸಂಭಾಷಣೆ. ಈಗಿನ ತಲೆಮಾರಿನ ಮಕ್ಕಳಿಗೂ ಕೂಡ ಸಾಹಿತ್ಯದತ್ತ ಒಲವು ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ನಮ್ಮ ಹೆಮ್ಮೆಯ ಬರಹಗಾರರು, ಅಂಕಣಕಾರರು ಆಗಿರುವ, ಪತ್ರಕರ್ತರು ಆಗಿರುವಂತಹ ಜೋಗಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಬಹುಶಃ ಸುಮಾರು 2 ವರ್ಷದ ಹಿಂದೆ ಮುಂದಿನ ಡೈರೆಕ್ಟ್ರು ದೇವಿಪ್ರಸಾದ್ ಶೆಟ್ಟರು ಫೋನ್ ಮಾಡಿದರು. ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸಂಭಾಷಣೆ ಬರೀತೀರಾ ಅಂತೇಳಿ. ಅಷ್ಟೊತ್ತಿಗಾಗಲೇ ನಾನು ಸಂಭಾಷಣೆ ಬರೆಯೋದು ಬಿಟ್ಬಿಟ್ಟಿದ್ದೆ. ಹಾಗಾಗಿ ಅವರಿಗೆ 2 ದಿನ ಟೈಮ್ ಕೊಡಿ, ಕೇಳಿ ನೋಡ್ತೀನಿ ಅಂತೇಳಿ ಆಮೇಲೆ ಅವ್ರ ಸಿನಿಮಾ ನೋಡಿದೆ ನಾನು, ಸೀತಾರಾಮ್ ಬಿನಾಯ್. ನಂಗೆ ಭಾಳ ಇಷ್ಟ ಆಯಿತು. 2 ಕಾರಣಕ್ಕೆ. ಒಂದು, ಹೊಸ ಹುಡುಗರ ಜೊತೆ ಕೆಲಸ ಮಾಡೋದಕ್ಕೆ ಒಂದು ಆಸಕ್ತಿ, ನಮ್ಗೆ ಕಲಿಯೋದು ಒಂದಷ್ಟು ಇರುತ್ತೆ ಅಂತೇಳಿ ನಾವು ಒಂದು ಕಾರಣ. 2ನೇದು, ಅವ್ರು ಹೇಳಿದ ಕತೆ ಭಾಳ ಚೆನ್ನಾಗಿತ್ತು. ಅದು ಮಾಮೂಲು ಜಾಟ್ನ ಕತೆ ಥರ ಇರಲಿಲ್ಲ. ಅಂದರೆ ಒಬ್ಬ ಕತೆಗಾರ ಹೆಂಗೆ ಕತೆ ಬರೀತಾನೋ ಅಷ್ಟು ಟ್ವಿಸ್ಟು ಟರ್ನ್ ಇಟ್ಕೊಂಡು ಆ ರೀತಿಯ ಕತೆ ಆಗಿದ್ದರಿಂದ ನಾನು ಒಪ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸಿದ್ದಕ್ಕೆ ಕೂಡ 2 ಕಾರಣ ಇದೆ. ಒಂದು, ಅವರು ಈ ಸಿನಿಮಾದಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂದರೆ, ಅವರು ಮತ್ತು ಸಾತ್ವಿಕ್ ಒಂದು ಅಪಾರ್ಟ್ಮೆಂಟ್ ತಗೊಂಡು ಅಲ್ಲಿ ಕೂತ್ಕೊಂಡು ಅಡುಗೆ ಮಾಡಿಕೊಂಡು, ಆಗ ಇನ್ನೂ ಸಾತ್ವಿಕಿಗೆ ಮದುವೆ ಆಗಿರಲಿಲ್ಲ, ಅವ್ರಿಗೆ ಇನ್ನೂ ಆಗಿಲ್ಲ, ಅವ್ರು ಅಡುಗೆ ಮಾಡಿಕೊಂಡು ಇಡೀ ಟೀಮ್ ಕಟ್ಟಿಕೊಂಡು ಅಲ್ಲಿ ಕಥೆಯನ್ನು ಬರೀತಾ ಬದಲಾಯಿಸ್ತಾ ಅದನ್ನು ಒಂದು ತಪಸ್ಸಿನ ಥರ ಮಾಡಿದ್ದಾರೆ. ಒಂದು 5-6 ತಿಂಗಳು ಮಾಡಿದ್ದಾರೆ ಆ ಕೆಲಸನ. ನಾವು ಪ್ರತಿ ಸಲ ಹೋದಾಗಲೂ ಸಣ್ಣ ಚೇಂಜ್ ಇದೆ ಅಂತ ಹೇಳೋದು, ಪುನಃ ಬದಲಾಯಿಸೋದು. ಅಂದರೆ ಆ ಕಥೆನ ಇಂಪ್ರೂವ್ ಮಾಡೋ ಒಂದು ಅವರ ಶ್ರದ್ಧೆ ನೋಡಿ ಭಾಳ ಖುಷಿ ಆಯಿತು. ನಾನು ಅವರ ಆ ಅಪಾರ್ಟ್ಮೆಂಟ್ಗೆ ಹೋಗಿ ನಾನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಅವ್ರ ಕತೆ ಕೇಳಿಕೊಂಡು ಈ ರೀತಿ ಮಾಡ್ತಾ ಇದ್ದೆ. ಹಾಗಾಗಿ ಇಬ್ಬರು ಹುಡುಗರ ಬಗ್ಗೆ ನನಗೆ ವಿಶೇಷವಾದ ಭರವಸೆ ಇದೆ. ಈ ಸಿನಿಮಾದ ಟ್ರೈಲರ್ ನೋಡಿದಾಗಲಿ ಅಥವಾ ನಾನು ಶೂಟಿಂಗ್ ಸ್ಪಾಟಿಗೆ ಹೋದಾಗಲಿ ನನಗೆ ಅವರ ಕೆಲಸ, ಅವ್ರ ಸಿನಿಮಾ ಕೊಡುವಂಥ ಒಂದು ಶ್ರಮ, ಅದಕ್ಕೆ ಹಾಕಿರುವಂಥ ಹಣ, ಆ ಹಣದ ಬಗ್ಗೆ ಅವರಿಗಿರುವಂಥ ಗೌರವ. ಯಾಕೆಂದರೆ ದುಡ್ಡಿನ ಬಗ್ಗೆ ಗೌರವ ಇರೋದು ಭಾಳ ಮುಖ್ಯ. ನಾವು ದುಡ್ಡು ಹಾಕಿದ್ದೀವಿ, ಒಳ್ಳೆ ಸಿನಿಮಾ ಮಾಡಬೇಕು ಒಂದು ಪ್ರೀತಿಯಿಂದ, ಅದನ್ನೆಲ್ಲ ಭಾಳ ಇಷ್ಟ ಆಯಿತು ನನಗೆ. ಆಮೇಲೆ ಇನ್ನೊಂದು ಏನಂದರೆ, ಈ ಕತೆ ನಡೆಯೋದು ಒಂದು ಸಂಜೆ ಶುರುವಾಗಿ ಇಡೀ ಸಿನಿಮಾ ರಾತ್ರಿ ನಡೆಯುತ್ತೆ, ಬೆಳಿಗ್ಗೆ ಹೊತ್ತೇ ಮುಗಿದೋಗುತ್ತೆ. ಹೀಗಾಗಿ ಇದು ಒಂದು 1 ನೈಟ್ ಸಿನಿಮಾ. ಇದು ಹೆಚ್ಚಂದರೆ 80-85% ರಾತ್ರಿಯಲ್ಲೇ ನಡೆಯುತ್ತೆ. ಆಮೇಲೆ ಆ ರಾತ್ರಿಯ ಅವಧಿಯಲ್ಲಿ ಸುಮಾರು 1.5 ಗಂಟೆ ಅವಧಿಯಲ್ಲಿ ಅವರು ಎಷ್ಟು ಸೀನ್ಗಳು ತಂದಿದ್ದಾರೆ ಅಂದರೆ, ಒಂದು ಲೊಕೇಶನಲ್ಲಿ ಒಂದು ಸೀನ್ ನಡೆದ್ರೆ ಇನ್ನೊಂದು ಲೊಕೇಶನಲ್ಲಿ ಇನ್ನೊಂದು ಸೀನ್ ನಡೆಯುತ್ತೆ. ಯಾಕಂದರೆ ಅಲ್ಲೊಂದು ಟ್ರಾವೆಲ್ ಕೂಡ ಇದೆ. ನನಗೆ ಆಶ್ಚರ್ಯ ಆಗ್ತಿತ್ತು, ಇದನ್ನು ಹೆಂಗೆ ಶೂಟ್ ಮಾಡ್ತೀರಿ ನೀವು ಅಂತೇಳಿ. ಹಲವಾರು ಮಂದಿ ಕೇಳಿದ್ರು ನನಗೆ, ಕೊಂಡಾಣ ಅಂದರೆ ಎಲ್ಲಿದೆ ಅಂತ. ಕೊಂಡಾಣ ಇರೋದು ದೇವಿಪ್ರಸಾದ್ ಶೆಟ್ಟರ ಮನಸ್ಸಲ್ಲಿ, ಅವ್ರು ಕ್ರಿಯೇಟ್ ಮಾಡಿದಂಥ ಒಂದು ಊರದು. ಆ ಒಂದು ಊರನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಡೆಯುವ ಒಂದು ದುರಂತವನ್ನು ಇಟ್ಟುಕೊಂಡು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಒಂದು ಮಾತು ಹೇಳ್ತಿರ್ತಾರೆ, ಮನುಷ್ಯನ ಮನಸ್ಸಿನಿಗೆ ಇರುವಂಥ ದ್ರೋಹದ ಸಾಧ್ಯತೆ ಇದೆಯಲ್ಲ, ಅದು ಬಹಳ ಅಗಾಧವಾದ್ದು ಅಂತೇಳಿ. ಇಲ್ಲಿ ಕೂಡ ಪ್ರತಿಯೊಂದು ಪಾತ್ರ ಇದೆಯಲ್ಲ, ಅದು ಒಂದು ರೀತಿಯ ದ್ರೋಹ ಮತ್ತು ದ್ರೋಹವನ್ನು ಕಂಡುಹಿಡಿಯುವ ಒಂದು ಪ್ರಯತ್ನದಲ್ಲಿ ಇರ್ತಾ ಹೋಗುತ್ತೆ ಅಂತ. ಅದನ್ನು ಅವರೊಬ್ಬರು ನಿಜವಾದ ಇನ್ವೆಸ್ಟಿಗೇಟರ್ ಆಫೀಸರ್ ಥರ ಪೊಲೀಸರ ಜೊತೆ ಮಾತಾಡಿದ್ದಾರೆ, ಗೊತ್ತಿಲ್ಲ ನನಗೆ, ಅಷ್ಟು ನೀಟಾಗಿ ಅದನ್ನು ಹೆಣೆದಿದ್ದಾರೆ ಅಂತ. ಅಂದರೆ ಎಲ್ಲೂ ಕೂಡ ವಾಸ್ತವಕ್ಕೆ ಅಥವಾ ಪೊಲೀಸರ ಒಂದು ತರ್ಕ ಅಂತ ಇರುತ್ತೆ, ಅದಕ್ಕೆ ಅಡ್ಡಿ ಬರದಂತೆ. ಹಾಗೂ ಪ್ರೇಕ್ಷಕರ ಮನಸ್ಸಲ್ಲಿ ಒಂದಿರುತ್ತೆ, ಅಂದರೆ ಪೊಲೀಸ್ ಕಥೆನ ಪೊಲೀಸರ ಥರ ಹೇಳಕ್ಕೆ ಹೋದರೆ ಅದು ಒಂದು FIR ವರದಿ ಆಗಿಬಿಡುತ್ತೆ. ಬಟ್ ಅದಕ್ಕೊಂದು ರಂಜನೆಯ ಅಂಶ ಕೊಡಬೇಕು. ಅದು ಎರಡನ್ನೂ ತಂದು ಭಾಳ ಸೊಗಸಾಗಿ ಹೇಳ್ತಾ ಹೋದರು. ನಾವು ನೀವು ಜ್ಞಾಪಕ ಇರ್ಬೋದು, ಇದೇ ದಿನ 17/1/23ಕ್ಕೆ ಪೊಲೀಸ್ ಕ್ವಾರ್ಟರ್ಸಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾನು ಬಂದಿದ್ದೆ ಅಲ್ಲಿಗೆ. ಇವತ್ತು ಅಂದರೆ ಬೆಳಿಗ್ಗೆ ಅದರ ಸೆಲ್ಫಿಯನ್ನು ಒಂದು ತೆಗೆದು ಕಳಿಸಿದ್ದೆ ಅವರಿಗೆ. ಕರೆಕ್ಟಾಗಿ 1 ವರ್ಷ ಹಿಂದೆ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಸೊ ಇದೆಲ್ಲ ಅಂದರೆ ಒಂದು. ಎರಡನೇದು, ಇದರಿಂದ ಬಹಳ ಕಲಿಯೋದಿತ್ತು ಅಂತ. ನಮಗೆಲ್ಲ ಏನಿತ್ತಿದ್ರೆ, ನಾವು ಸಂಭಾಷಣೆ ಬರೆಯುವಾಗ ಸಂಭಾಷಣೆಯಲ್ಲೇ ಎಲ್ಲವನ್ನು ಹೇಳ್ತೀವಿ ಅಂತ. ಒಂದು ಸಿಚುವೇಶನ್ ಇದ್ದರೆ ಆ ಸಿಚುವೇಶನಿಗೆ ಒಂದು ಪುಟ ಸಂಭಾಷಣೆ ಬರಿತಾ ಇದ್ವಿ. ಅನಂದಾಗ ಸರ್ ಇದ್ರು, ಅವ್ರು ಹೇಳ್ತಾ ಇದ್ರು. ಬಟ್ ಇವ್ರು ಹೇಳಿದ್ರು, ಒಂದು ಪುಟ ಬೇಡ ಸರ್, ನನಗೆ ಒಂದು ಡೈಲಾಗ್ ಹೇಳಿ ಅಂತ, ಪವರ್ಫುಲ್ಲಾಗಿ. ಅಂದರೆ
ಹೇಗೆ ಬದಲಾಗಿದೆ ಸಿನಿಮಾ ಅಂತ ಒಂದು ಪುಟ ಸಂಭಾಷಣೆ ಹೇಳಿದ್ರೆ ಯಾರು ಕೇಳಲ್ಲ. ಈಗ ನಾನು ಅದನ್ನು ತೋರಿಸ್ತೀನಿ, ನಾನು ಸಿನಿಮಾದಲ್ಲಿ ಸಿನಿಮ್ಯಾಟಿಕ್ ಆಗಿ ತೋರಿಸ್ತಾ ಹೋಗ್ತೀನಿ. ಬಟ್ ನೀವು ಒಂದು ಡೈಲಾಗಲ್ಲಿ ಪಂಚಿಂಗ್ ಡೈಲಾಗಲ್ಲಿ ಏನು ಬೇಕೋ ಅದನ್ನು ಹೇಳಿ ಅಂತೇಳಿ. ಹಾಗಾಗಿ ನನ್ನನ್ನು ಡೈಲಾಗ್ ರೈಟರಾಗಿ ಕೂಡ ಭಾಳ ತಿದ್ದಿದ್ದಾರೆ ಇವರು. ಹೀಗಾಗಿ ಅಂದರೆ ಈ ಸಿನಿಮಾದ ಮೂಲಕ. ಸೊ ಹೀಗಾಗಿ ಇದು ನನಗೊಂದು ಕಲಿಕೆ ಆಗಿತ್ತು, ಪಾಠವಾಗಿತ್ತು, ಒಂದು ರೀತಿಯ ರಂಜನೆ ಆಗಿತ್ತು, ಒಂದು ಸವಾಲಾಗಿತ್ತು. ಬಹುಶಃ ಎಲ್ಲರಿಗೂ ಇದೇ ಥರ ಆಗಿದೆ ಅಂತ ಅನ್ಸುತ್ತೆ ಈ ಸಿನಿಮಾ ಮಾಡುವ ಕ್ರಮದಲ್ಲಿ. ಆಮೇಲೆ ಇವರೇನು ಕೋಟ್ಯಾಂತರ ರೂಪಾಯಿ ಏನು ಇಟ್ಕೊಂಡು ಬಂದು ಸಿನಿಮಾ ಮಾಡಿದ್ದಲ್ಲ, ಇಬ್ಬರು ಹುಡುಗರು ತಮ್ಮ ಸೇವಿಂಗಿಂದ ಒಂದು ಸಿನಿಮಾ ಮಾಡಲಿಕ್ಕೆ ಬಂದು ಅದೇ ಕೇವಲ ಸಿನಿಮಾ ಪ್ರೀತಿಯಿಂದ ನನಗೆ ಎಷ್ಟೆಲ್ಲ ರಿಸೋರ್ಸ್ ಇದೆ ಅದನ್ನು ಸಮರ್ಥವಾಗಿ ಬಳಸ್ಕೊಂಡು ಅವರು ಹುಡುಕ್ತಿದ್ದಂಥ ಲೊಕೇಶನ್ ಆಗಿರ್ಬೋದು, ಆರಿಸ್ಕೊಂಡ ಪಾತ್ರಧಾರಿಗಳಾಗಿರ್ಬೋದು, ಅವರೆಲ್ಲ ಕರೆಸ್ಕೊಳ್ತಿದ್ದ ರೀತಿ ಆಗಿರ್ಬೋದು, ನಡೆಸ್ಕೊಳ್ತಿದ್ದ ರೀತಿ ಆಗಿರ್ಬೋದು, ಭಾಳ ಇಷ್ಟ ಆಯ್ತು ನನಗೆ. ಅಲ್ಲೇ ಅಡುಗೆ ಮಾಡ್ಕೊಂಡಿರ್ಬೋದು, ಭಾಳ ಅದ್ಭುತವಾದ ಒಂದು ಸೆಟ್ಟಲ್ಲಿ ಮಾಡಿದ್ದಾರೆ. ಅವರಿಬ್ಬರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸುವುದರ ಜೊತೆ ಈ ಸಿನಿಮಾ ಅವರಿಗೆ ಮತ್ತೊಂದು ದೊಡ್ಡ ಸಿನಿಮಾ ಮಾಡಲಿಕ್ಕೆ ದಾರಿ ಮಾಡಿಕೊಡಲಿ ಅಂತ ನಾನು ಆಸೆ ಪಡ್ತೀನಿ. ಯಾಕಂದರೆ ವಿ ನೀಡ್ ಡೈರೆಕ್ಟರ್ಸ್ ಲೈಕ್ ದೇವಿಪ್ರಸಾದ್ ಶೆಟ್ಟಿ ಆ್ಯಂಡ್ ಪ್ರೊಡ್ಯೂಸರ್ಸ್ ಲೈಕ್ ಹೆಬ್ಬಾರ್. ನಮಗೆ ಆ್ಯಕ್ಚುಲಿ ಫಸ್ಟ್ ನಾವು ಮಾಡಿದ್ದೇನು ಸೀತಾರಾಮ್ ಬಿನಾಯ್ ಅನ್ನೋ ಸಿನಿಮಾ ಏನಿತ್ತು ಅದು ಕೂಡ ನಮಗೆ ಆಗಿದ್ದು ಅನಿವಾರ್ಯದಿಂದ. ಸೊ ನಾನು ದೇವಿ ಪ್ರಸಾದ್ ತುಂಬ ವರ್ಷಗಳಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ನಮಗೆ ಇಂಡಿಪೆಂಡೆಂಟಾಗಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ತುಡಿತದಲ್ಲಿ ಹೊರಟಾಗ ಆಗಿದ್ದು ಸೀತಾರಾಮ್ ಬಿನಾಯ್. ಸೊ ಆ ಸೀತಾರಾಮ್ ಬಿನಾಯ್ ಒಂದು ಕೋವಿಡ್ 50% ಆಕ್ಯುಪೆನ್ಸಿಯಲ್ಲಿ ರಿಲೀಸ್ ಆದಂಥ ಗಳಿಗೆ ಅದು. ಬಟ್ ನಮಗೆ ತುಂಬ 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 ಸಪೋರ್ಟ್ ಮತ್ತು ಏನು ಹೇಳ್ತಾರೆ ಆ ಜನ ಮೆಚ್ಚುಗೆ ಏನು ಹೇಳ್ತಾರೆ ಅದು ನಿಜವಾಗ್ಲೂ ತುಂಬಾ ರಿಸೀವ್ ಆಯಿತು. ಸೊ ಅದರಿಂದ ನೆಕ್ಸ್ಟ್ ಒಂದು ಹೆಜ್ಜೆ ಏನಾದರೂ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು ಅಂತ ಆದಾಗ ಆಗಿದ್ದು ಕೇಸ್ ಆಫ್ ಕೊಂಡಾಣ. ಸೊ ತುಂಬ ಇಷ್ಟಪಟ್ಟು ಮಾಡಿರೋ ಸಿನಿಮಾ, ನಿಮ್ಗಳಿಗೂ ಇಷ್ಟ ಆಗತ್ತೆ. ಸೊ ಟ್ರೈಲರು ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ. ಸೊ ಸಿನಿಮಾನು ತುಂಬಾ ಇಷ್ಟ ಆಗತ್ತೆ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಶ್ರೀಧರ್ ಕೃಪಾ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಥಿಯೇಟರ್ ಇನ್ನೂ ಲೆಕ್ಕಾಚಾರ ನಡೀತಾ ಮಾಡ್ತಾ ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೇ. ಇನ್ನು ಶ್ರೀಹರ್ಷ್ ಅವ್ರು ನಮ್ಮ ಜೊತೆ ಇದ್ದಾರೆ, ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ ಮಾಧ್ಯಮದವರಿಗೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಕೊಟ್ಟಿದ್ದು ಸೀತಾರಾಮ್ ಬಿನಾಯ್ನಲ್ಲಿ ದೇವಿಪ್ರಸಾದ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ. ಅದಾದ ನಂತರ ಅದಕ್ಕಿಂತ ಒಂದು ಮಟ್ಟ ಮೇಲೆ ಅಂತಾನೆ ಹೇಳಬಹುದು ಇದರಲ್ಲಿ ತೇಜ ಅಂತ ರೋಲ್ ಹೆಸರು. ಸೊ ಟ್ರೈಲರಲ್ಲೂ ಕಾಣಿಸ್ಕೊಳ್ತೀನಿ ಅಥವಾ ಇದರಲ್ಲಿ ಪೋಸ್ಟಲ್ಲೂ ಇದೆ. ಅದೆಲ್ಲ ಇವೆರಡೂ ಕೂಡ ನನಗೆ ಹೊಸದು. ಅಂದ್ರೆ ಟ್ರೈಲರಲ್ಲಿ ಬರೋದಾಗ್ಲಿ ಪೋಸ್ಟಲ್ ಕಾಣಿಸ್ಕೊಳ್ಳೋದಾಗ್ಲಿ ಇಷ್ಟು ಮಟ್ಟಿಗಿನ ಒಂದು ರೆಕಗ್ನಿಷನ್ ಇದ್ರ ಮೂಲಕ ಬರ್ತಾ ಇರೋದು ನನಗೆ ಈ ಸಿನಿಮಾದ ಮೂಲಕ ಅಂತಾನೆ ಹೇಳ್ಬೋದು. ಅದಕ್ಕೆ ಥ್ಯಾಂಕ್ಸ್ ದೇವಿಪ್ರಸಾದ್ ಶೆಟ್ಟಿ ಅವರಿಗೂ ಮತ್ತೆ ಸಾತ್ವಿಕ್ ಬರೋರಿಗೂ. ಸೀತಾರಾಮ್ ಬಿನಾಯ್ ನಂತರ ಇನ್ನೊಂದು ಸಿನಿಮಾ ಶುರು ಆಗ್ತಾ ಇದೆ ಅಂತಂದಾಗ ನಾವೆಲ್ಲ ಇಡೀ ಟೀಮಲ್ಲಿ ಒಂದು ಸುಮ್ಮನೆ ವಾಟ್ಸಪ್ ಗ್ರೂಪಲ್ಲಿ ಹಿಂಗೆ ಚರ್ಚೆ ಆದಾಗ ಮಾಮೂಲಾಗಿ ಎಲ್ಲ ಗೆಳೆಯರೇ ಆಗಿರೋದ್ರಿಂದ ನಮ್ಮ ಕ್ಯಾರೆಕ್ಟರ್ ಇಲ್ವಾ ಅಂತ ಸುಮ್ಮನೆ ಮಾತಾಡ್ಕೊಳ್ತಾ ಇದ್ದಾಗ ಇದೆ ಅಂತ ಒಂದು ಸಿಚುವೇಶನ್ ಬಂದಿತ್ತು. ಒಂದು ಸಣ್ಣ ಪಾತ್ರದಿಂದ ಶುರುವಾಗಿ ಅಂದ್ರೆ ಜೋಗಿ ಸರ್ ಹೇಳ್ತಿದ್ರಲ್ಲ ವರ್ಷನ್ಸ್ಗಳು ಕಥೆ ವರ್ಷನ್ಸ್ಗಳು ಚೇಂಜ್ ಆಗ್ತಾ ಇತ್ತು ಅಂತ. ನನಗೆ ತಿಳಿದಂತ ವರ್ಷನ್ ಅಲ್ಲಿ ನಾನೊಂದು ಸಣ್ಣ ಒಂದು 2-3 ಸೀನ್ ಬಂದು ಹೋಗುವಂತ ಒಂದು ಸಣ್ಣ ಪಾತ್ರದಲ್ಲಿದ್ದೆ. ಆಮೇಲೆ ಅದೇನು ಇದಾಯ್ತು ಗೊತ್ತಿಲ್ಲ, ಚರ್ಚೆ ಆಗ್ತಾ ಹೋಯ್ತು, ಕತೆ ಬೆಳವಣಿಗೆ ಹೇಗಾಗ್ತಾ ಹೋಯ್ತು ಗೊತ್ತಿಲ್ಲ. ಒಂದು 60-70ನೇ ವರ್ಷನ್ ಕತೆ ಚೇಂಜ್ ಆಗೋ ಹೊತ್ತಿಗಾಗ್ಲೇ ನನಗೆ ಬೇರೆ ಕ್ಯಾರೆಕ್ಟರೇ ಬೇರೆ ಆಗೋಗಿತ್ತು. ತೇಜ ಅನ್ನೋ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಅಲರ್ಟ್ ಆಗಿತ್ತು. ನಿಜವಾಗ್ಲೂ ಅದರ ಪ್ರಿಪ್ರೇಷನ್ ಆಗಿರ್ಲಿ ಇದಾಗ್ಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಮತ್ತೆ ಅವರ ನಿರ್ದೇಶನವೂ ಕೂಡ ಅಷ್ಟೇ. ನಟನಿಗೆ ಹೇಗೆ ಫೀಡ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು. ಅದು ತುಂಬಾ ಮುಖ್ಯವಾದ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಒಬ್ಬ ನಟನಾಗಿ ನನಗೆ ನಾನು ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಇದ್ದೀನಿ, ಅದ್ರಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು, ಆ ಪ್ರತಿಯೊಂದನ್ನು ಕೂಡ ಸಣ್ಣ ಸಣ್ಣ ಸೂಕ್ಷ್ಮದ ಎಳೆಗಳನ್ನು ಕೂಡ ಇಂಚಾಗೂ ಕೂಡ ವಿವರಣೆ ನೀಡಿ ನಂತರ ನಮಗೆ ಶಾರ್ಟ್ಗೆ ಹೋಗ್ಲಿಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಿದ್ದು ದೇವಿಪ್ರಸಾದ್ ಶೆಟ್ಟಿ ಅವರು. ಯಾಕಂದ್ರೆ ಟೆಕ್ನಿಕಲಿ ಲೈಟ್ಸ್ ಚೇಂಜ್ ಆಗೋದಕ್ಕಾಗ್ಲಿ ಅಥವಾ ಫ್ರೇಮ್ಸ್ ಚೇಂಜ್ ಆಗೋದಕ್ಕಾಗ್ಲಿ ಸ್ಪಾಟ್ ರೆಡಿ ಆಗೋದಕ್ಕಾಗ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಅದನ್ನ ರೆಡಿ ಮಾಡ್ಕೊಳ್ತಿದ್ರೆ ಅವ್ರು ಒಂದು ಕ್ಷಣನೂ ಟೈಮ್ ವೇಸ್ಟ್ ಮಾಡೋದಿಲ್ಲ. ಆರ್ಟಿಸ್ಟ್ಗಳ ಜೊತೆಗೆ ನಿಮ್ಮ ಪಾತ್ರ ಈ ರೀತಿ, ಇವತ್ತಿನ ಶಾರ್ಟ್ಸ್ ಗಳು ಇಷ್ಟು ತಗೊಳ್ತೀವಿ, ಈ ಸಂದರ್ಭದಲ್ಲಿ ಹಿಂದೆ ನಿಮ್ಗೆ ಈ ಸೀನಲ್ಲಿ ಈ ತರ ಆಗಿರುತ್ತೆ, ಮುಂದೆ ನೆಕ್ಸ್ಟ್ ನೀವು ಈ ರೀತಿ ಫ್ಲೋ ಅಲ್ಲಿ ಇರಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಅತಿ ಸೂಕ್ಷ್ಮವಾಗಿ ಕೆಲಸ ಮಾಡಿ ನಮ್ಮ ಜೊತೆಗೆ ನಮ್ಮನ್ನು ಕೂಡ ತಿದ್ದಿ
ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಇಡೀ ಕಲಾವಿದರ ಬಳಗದ ಪರವಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡಿ, ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆಗಿದೆ, ಬಹುಶಃ ಸಿನಿಮಾನು ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಸೀತಾರಾಮ್ ಬಿನಾಯ್ ಬಂದಾಗ ಅದರದ್ದು ಕ್ರಾಫ್ಟ್ ತುಂಬ ಇಷ್ಟ ಆಗಿತ್ತು. ಅದ್ರ ಬಗ್ಗೆ ಬರೆದಿದ್ದೆ ಕೂಡ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ. ಹಾಗೆ ಅವರ ಸೆಕೆಂಡ್ ಸಿನಿಮಾಗೆ ನನಗೆ DOP ಆಗಿ ಒಂದು ಅವಕಾಶ ಬಂದಾಗ ಖುಷಿಯಾಗಿದ್ದೆ. ಅವ್ರು ಹೇಳಿದ್ದು ಒಂದೇ ಮಾತು, ಅಂದರೆ ಈಗ ಅದಕ್ಕಿಂತ ಒಂದು ಬೇರೆ ಲೆವೆಲ್ ಒಂದು ಸ್ಕೇಲ್ ಅಪ್ ಮಾಡ್ತಾ ಇದ್ದೀವಿ. ಸೊ ಕ್ವಾಲಿಟಿನೂ ಕೂಡ ಹಾಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ, ನೀವು ಅದನ್ನು ಮಾಡಿಕೊಡ್ಬೇಕು ಅಂತ ಮಾತುಕತೆ ಆಗಿತ್ತು. ಸೊ ಅದಕ್ಕೆ ತಕ್ಕನಂಗೆ ಯಾವ ಎಕ್ವಿಪ್ಮೆಂಟ್ ಬೇಕು ಅಂತಂದ್ರೂ, ಈಗ ಎಕ್ಸಾಂಪಲ್ ಒಂದು ಸ್ಟಡಿ ಕ್ಯಾಮ್ ಬೇಕು ಒಂದು 3 ಶಾರ್ಟ್ಗೆ ಅಂತಂದ್ರೂ ಅವರು ತರಿಸ್ಕೊಡೋರು. ಯಾಕೆಂತಂದರೆ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಇವರು ಒಬ್ಬರೇ ಆಗಿರೋದ್ರಿಂದ ನನಗೆ ಕನ್ವಿನ್ಸ್ ಮಾಡೋಕ್ಕೆ ಜಾಸ್ತಿ ಸಮಯ ತಗೋತಿರಲಿಲ್ಲ. ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಓಕೆ ಈ ಶಾರ್ಟ್ ಹಿಂಗೆ ಬರಬೇಕು ಅಂಥೇಳಿ ಗೊತ್ತಾಗ್ತಾ ಇದ್ದಿದ್ದರಿಂದ ಅವ್ರು ತರಿಸ್ಕೊಡೋರು. ಸೊ 40 days ಶೂಟ್ ಮಾಡೋದು ಅಂತ ಪ್ಲ್ಯಾನ್ ಆಗಿದ್ದು. ಎಕ್ಸಾಕ್ಟ್ 40 days ಶೂಟ್ ಮಾಡಿದ್ವಿ. ಅದರಲ್ಲೂ ಒಂದು 30 days ನೈಟೇ ಕಂಪ್ಲೀಟ್ ನೈಟ್ ಶೂಟ್ ಮಾಡಿದ್ವಿ, ಸಂಜೆ 6 ಬೆಳಗ್ಗೆ 6 ತನಕ. ಸೊ ಅದು ಒಂದಷ್ಟು ಚಾಲೆಂಜಸ್ ಇತ್ತು. ಆಮೇಲೆ ಇದ್ರದ್ದು ಕಲರ್ ಗ್ರೇಡಿಂಗ್ ಬಂದು ಲಿಜು ಪ್ರಭಾಕರ್ ಅಂತ ಕೊಚ್ಚಿನಲ್ಲಿ ಮಲಯಾಳಂ ಫಿಲ್ಮ್ಗಳಿಗೆ ವರ್ಕ್ ಮಾಡ್ತಾರೆ. ನಾಯಟ್ಟು, ಇರಟ್ಟ ಮತ್ತು ಹೃದಯಂ, ಮೊನ್ನೆ ಕಾದಲ್ ಮತ್ತು ನೇರು ಅಂತೆಲ್ಲ ಬಂತಾರೆ. ಸೊ ಸಾಕಷ್ಟು ಹಿಟ್ ಸಿನಿಮಾಗಳಿಗೆ ಗ್ರೇಡ್ ಮಾಡಿರುವಂಥ ಕಲರ್ ಗ್ರೇಡರ್ ನಮಗೂ ಕೂಡ ಗ್ರೇಡ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸಾಹಿತ್ಯದ ಬಗ್ಗೆ ಅಂದರೆ ತುಂಬ ಇಂಪಾರ್ಟೆಂಟ್ ಸಿಚುವೇಶನ್ ತುಂಬ ಇಂಪಾರ್ಟೆಂಟ್ ಸಿಚುವೇಶನಲ್ಲಿ ಪ್ಲೇಸ್ ಆಗಿರುವಂಥ ಒಂದು ಸಾಂಗ್ನ ಸರ್ ನನಗೆ ಬರೆಯೋಕ್ಕೆ ಹೇಳಿದ್ರು. ಮುಂಚೆ ಒಂದು ಮೂಟೆ ಕತೆ, ಚಮಕ್ ಮತ್ತು ಒಂದಷ್ಟು ಸಿನಿಮಾಗಳಲ್ಲಿ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ, ಈ ಸಿನಿಮಾಗಳಿಗೆಲ್ಲ ಸಾಹಿತ್ಯ ಬರೆದಿದ್ದೆ ನಾನು. ಸೊ ಇದು ಕೊಟ್ಟಾಗಿ ತುಂಬ ಟ್ರಿಕ್ಕಿ ಆಗಿತ್ತು. ಇಲ್ಲಿ ಒಂದು ಮೂರು ಸ್ಟೋರಿಗಳು ಒಟ್ಟಿಗೆ ಹೋಗ್ತಾ ಇರುತ್ತೆ, ಮೂರದ್ದು ಮನಸ್ಥಿತಿಗಳನ್ನು ಒಟ್ಟಿಗೆ ಹಾಕ್ಬಿಟ್ಟು ಲಿರಿಕ್ಸ್ ಬರೀಬೇಕಾಗಿತ್ತು. ಅದಕ್ಕೆ ತಕ್ಕಂಗೆ ಅವು ಫಸ್ಟು ಗಗನ್ ಬಡೇರಿಯಾ ಮ್ಯೂಸಿಕ್ ಡೈರೆಕ್ಟರ್ ಅವರು ತುಂಬ ಚೆನ್ನಾಗಿ ಟ್ಯೂನ್ ಮಾಡಿಕೊಟ್ರು. ಅದಕ್ಕೆ ತಕ್ಕಂಗೆ ಒಂದು ವರ್ಷನ್ ಬರೋದೆ ನಂಗೆ ಗೊತ್ತಿಲ್ಲ, ಅಂದರೆ ಒಂದು 2-3 ವರ್ಷನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಸರ್ ಫಸ್ಟ್ ವರ್ಷನ್ಗೆ ಓಕೆ ಮಾಡಿದ್ರು. ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ಲೇಸಲ್ಲಿ ಈ ಸಾಂಗ್ ಬರುತ್ತೆ. ಸಿನಿಮಾ ನೋಡಿ, Jan 26 ರಿಲೀಸ್ ಆಗ್ತದೆ. ಪ್ರಸಾದ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಸಿನಿಮಾದ ಬಗ್ಗೆ ಜೋಗಿ ಸರ್ ಆಲ್ರೆಡಿ ಹೇಳ್ಬಿಟ್ಟು ಎಲ್ಲ. ಸೊ ಅವರೊಟ್ಟಿಗೆ ಒಂದು ವರ್ಕ್ ಮಾಡೋದು ನಮ್ಗೆ ಒಂದು ದೊಡ್ಡ ಆಪರ್ಚುನಿಟಿ ಆ್ಯಕ್ಚುಲಿ. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ಆಗಲಿ, ಸಜೆಷನ್ಸ್ ಆಗಲಿ, ಅವರಿಂದ ನಾವು ಕಲ್ತ್ಕೊಂಡಿದ್ದೆ ಆ್ಯಕ್ಚುಲಿ. ನಾವು ಅವ್ರಿಗೆ ಏನು ಕಳಿಸುವಷ್ಟು ಇನ್ನು ದೊಡ್ಡವ್ರಾಗಿಲ್ಲ. ಸೊ ಈಚ್ ಟೈಮ್ ನಮ್ಮನ್ನು ಗೈಡ್ ಮಾಡ್ತಾ ಇದ್ರು. ಈಚ್ ವರ್ಷನ್ ಆಗುವಾಗ ಇದು ಹಿಂಗೆ ಹೋಗ್ಬೇಕು, ಹಂಗೆ ಹೋಗ್ಬೇಕು, ಸ್ಟೋರಿ ಆಗಲಿ ಏನೋ ಸಬ್ಜೆಕ್ಟ್ ಬಗ್ಗೆ. ಸೊ ಅವರೊಟ್ಟಿಗೆ ವರ್ಕ್ ಮಾಡಿದ್ದು ತುಂಬ ಅಂದರೆ ನಮಗೂ ಒಂದು ಅದರ ಪ್ರೈಡ್ ಇದೆ. ಸೊ ಥ್ಯಾಂಕ್ ಯು ಅವರು ಒಪ್ಕೊಂಡಿದ್ದಕ್ಕೆ. ನನಗೆ ಫಸ್ಟ್ ಅಪ್ರೋಚ್ ಆಗುವಾಗಲೇ ಒಂಚೂರು ಭಯ ಇತ್ತು, ಹೆಂಗೆ ಒಪ್ಕೊಳ್ತಾರೆ, ಯಾಕಂದರೆ ತುಂಬ ಸೀನಿಯರ್, ನಾವು ನೋಡಿರಲಿಲ್ಲ ನಾನು ಅವ್ರನ್ನ ಫಸ್ಟ್ ಆಫ್ ಆಲ್. ಸೊ ಅವರ ಅಂದರೆ ತುಂಬ ಡೌನ್ ಟು ಅರ್ತ್ ಇದ್ರು. ಏನೇ ಕರೆಕ್ಷನ್ ಹೇಳಿದ್ರು ಓಕೆ ಮಾಡುವ, ಹಂಗೆ ಮಾಡುವ, ಹೆಂಗೆ ಮಾಡುವ ಅಂತ. ಸೊ ನಮ್ಗೆ ಅನಿಸಿಲ್ಲ ಯಾವತ್ತು ಅಂದರೆ ಅಷ್ಟು ಸೀನಿಯರ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂತ. ಸೊ ಜೋಗಿ ಸರ್ ಮತ್ತೆ ಸರ್ ಈಗ ಸೆಕೆಂಡ್ ಆಪರ್ಚುನಿಟಿ ನಮ್ಗೆ ಕೊಟ್ಟರು ಆಫ್ಟರ್ ಸೀತಾರಾಮ್. ಸೊ ಯಾವಾಗಲೂ ಥ್ಯಾಂಕ್ ಯು ಇದ್ದೀವಿ. ಅಂದರೆ ಯಾಕಂದರೆ ಫಸ್ಟ್ ನಮಗೆ ಸೀತಾರಾಮಲ್ಲಿ ನಮ್ಮನ್ನು ಬಿಲೀವ್ ಮಾಡಿ ಕೊಡೋದಂದ್ರೆ ಅಷ್ಟು ಈಸಿ ಇರಲಿಲ್ಲ. ಅಂದರೆ ನಾವು ಬೇರೆ ಈ ಇಂಡಸ್ಟ್ರಿ ಅಲ್ಲ, ತುಳು ಇಂಡಸ್ಟ್ರಿಯಿಂದ ಬಂದಿದ್ದು, ಅದು ಕೋಸ್ಟಲ್ ವುಡಿಂದ. ಸೊ ಸರ್ ಸ್ಟೋರಿ ಕೇಳಿದ ತಕ್ಷಣ ಓಕೆ ಮಾಡುವ ಅಂತೇಳಿ ಸಪೋರ್ಟ್ ಮಾಡಿದ್ವಿ. ಅಲ್ಲಿಂದ ಇವತ್ತು ತನಕ ಅವ್ರ ಸಪೋರ್ಟಿಂದಲೇ ಮಾಡ್ತಾ ಬಂದಿದ್ದೀವಿ ಸಿನಿಮಾ. ಸೊ ಏನು ಸರ್ ಆ್ಯಕ್ಚುಲಿ ಅಂದರೆ ಕೊಂಡಾಣ ಅಂದರೆ ಒಂದು ಪ್ಲೇಸ್. ಅಂದರೆ ಇದು ಆ್ಯಕ್ಚುಲಿ ಒಂದು ಒಬ್ಬರ ಶೋಲ್ಡರಲ್ಲಿ ಹೋಗುವಂಥ ಸಬ್ಜೆಕ್ಟ್ ಅಲ್ಲ. ಆ್ಯಸ್ ನೀವು ಸೀತಾರಾಮ್ ನೋಡಿದ್ರೆ ಒಂದು ಖಾಲಿ ಸೀತಾರಾಮ್ ಮೇಲೆ ಹೋಗ್ತಾ ಇರುತ್ತೆ ಸಬ್ಜೆಕ್ಟ್. ಅಂದರೆ ಅವ ಹಿಂಗೆ ಕೇಸ್ ಸಾಲ್ವ್ ಮಾಡ್ತಾನೆ, ಹೆಂಗೆ ಇದು ಮಾಡ್ತಾನೆ, ಆ ರೀತಿ ಹೋಗುತ್ತೆ. ಓನ್ಲಿ ದ ಎಮೋಷನ್ಸ್ ಆಫ್ ಸೀತಾರಾಮ್ ವಿಲ್ಗು ಆ್ಯಂಡ್ ಬಿನಾಯ್. ಅದಕ್ಕೋಸ್ಕರ ಸೀತಾರಾಮ್ ಬಿನಾಯ್ ಅಂತ ಜಾಯಿನ್ ಮಾಡಿದ್ವಿ. ಇದರಲ್ಲಿ ಆ್ಯಕ್ಚುಲಿ ಕೊಂಡಾಣ ಏನಕ್ಕಂದ್ರೆ ಇಟ್ ಈಸ್ ಎ ಪ್ಯಾರಲಲ್ ಸ್ಟೋರಿ. ಅಂದರೆ 3-4 ಸಬ್ಜೆಕ್ಟ್ಸ್ ಒಟ್ಟಿಗೆ ಟ್ರಾವೆಲ್ ಆಗೋದ್ರಿಂದ ಬರೀ ವಿಜಯ್ ಸರ್ ಅಲ್ಲ, ಭಾವನಾ ಮೇಡಮ್ ಕೂಡ ಈಕ್ವಲ್ ಇದಿದೆ, ಪ್ರಾಮಿನೆಂಟ್ ರೋಲ್ ಇದೆ. ಆ್ಯಂಡ್ ರಂಗಾಯಣ ರಘು ಆಗಲಿ, ಖುಷಿ. ಸೊ ಇಟ್ಸ್ ಟೋಟಲಿ ಕ್ಯಾರೆಕ್ಟರ್ ಡ್ರಿವನ್ ಸಬ್ಜೆಕ್ಟ್. ಸೊ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಮೇಲೆ ನಮ್ಗೆ ಇಡ್ಲಿಕ್ಕೆ ಆಗಲ್ಲ ಅಂತ ಸಬ್ಜೆಕ್ಟ್. ಸೊ ನಾವು ಕೊಂಡಾಣ ಅನ್ನೋ ಒಂದು ಪ್ಲೇಸನ್ನು ಕ್ರಿಯೇಟ್ ಮಾಡಿದ್ವಿ. ಆ್ಯಕ್ಚುಲಿ ಕೊಂಡಾಣ ಅಂತ ಪ್ಲೇಸ್ ಇದೆ ಆ್ಯಕ್ಚುಲಿ ರಿಯಲ್ ಇದರಲ್ಲಿ. ಸೊ ಐ ಥಿಂಕ್ ದಟ್ ಸೌಂಡಿಂಗ್ ಎಲ್ಲ ಚೆನ್ನಾಗಿತ್ತು. ಸೊ ಕೊಂಡಾಣ ಅನ್ನೋದು ಪ್ಲೇಸನ್ನು ನಾವು ಇಲ್ಲೇ ಕ್ರಿಯೇಟ್ ಮಾಡಿದ್ದೆ ಆ್ಯಕ್ಚುಲಿ, ಬ್ಯಾಂಗ್ಳೂರ್ ಎಕ್ಸ್ಟೀರಿಯರ್ ಪ್ಲೇಸಲ್ಲಿ ಒಂದು ಸ್ವಲ್ಪ.
ಈ ಕೇಸಸ್ ಹೇಗಿದೆ, ರಿಯಲ್ ಇನ್ಸಿಡೆಂಟ್ ಅಥವಾ ಯಾವ್ದಾರ ಒಂದು ಇದೆಯಾ? No, 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 real incident. It's a purely imaginary. Yeah. ಇಲ್ಲ ಇಲ್ಲ, ಬ್ಯಾಂಗ್ಳೂರಲ್ಲಿ, ಟೋಟಲ್ ಬ್ಯಾಂಗ್ಳೂರ್ ಸಬ್ಜೆಕ್ಟ್. ನೀವು ಇದೇ ಜಾನರ್ನ ಬ್ಯಾಕ್ ಟು ಬ್ಯಾಕ್ ಮಾಡೋದಕ್ಕೆ ರೀಸನ್ ಏನು? ಇಲ್ಲ, actually ಒಂದು ಗ್ರಿಪ್ಪಿಂಗ್ ಸಿಕ್ಕಿದ್ದಕ್ಕೆ ಮಾಡಿದ್ರೆ ಹೇಗೆ? ಇಲ್ಲ ಇಲ್ಲ, ನಮ್ಗೆ ಅದೇ ಇತ್ತು ಆ್ಯಕ್ಚುಲಿ, ಬೇರೆ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತಿತ್ತು. ಕಾರಣಾಂತರದಿಂದ ಅದೇ ಆ್ಯಕ್ಚುಲಿ ರೆಡಿ ಆಗಿತ್ತು ಸ್ವಲ್ಪ ಸಬ್ಜೆಕ್ಟ್. ಸೊ ಬಜೆಟ್ ಇಶ್ಯೂಸ್ ಅದು ಇದು ನಾವೇ ಪ್ರೊಡ್ಯೂಸ್ ಮಾಡೋದ್ರಿಂದ ಬಜೆಟ್ ಹೈಕ್ ಆಗ್ಬೋದು ಏನೋ ಒಂದು ಸ್ವಲ್ಪ ಡೌಟ್ ಬಂತು. ಸೊ ಬೇಡ, ಇನ್ನೊಂದು ಲವ್ ಸ್ಟೋರಿಯಲ್ಲಿ ನಮಗೆ ಆ್ಯಕ್ಚುಲಿ ಅಷ್ಟು ಗ್ರಿಪ್ ಇರಲಿಲ್ಲ ಬೇರೆ ಸಬ್ಜೆಕ್ಟ್ ಮಾಡಲಿಕ್ಕೆ. ಸೊ ಏನಕ್ಕೆ ಇನ್ನೊಂದ್ಸಲ ಓಕೆ ಈ ಬಟ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್, ಮೇ ಬಿ ವಿಜುವಲಲ್ಲೂ ಕಂಡಿರ್ಬೋದು. ಇಟ್ಸ್ ಟೋಟಲಿ ಡಿಫ್ರೆಂಟ್. ಅಂದ್ರೆ ಸೀತಾರಾಮ್ ಒಂದು ಹಳ್ಳಿ ಬೇಸಲ್ಲಿ ನಡೆಯುವಂಥ ಒಂದು ಸಬ್ಜೆಕ್ಟ್, ಇದು ಟೋಟಲಿ ಒಂದು ಹೈಪರ್ ಲಿಂಕ್ ಬ್ಯಾಂಗ್ಳೂರಲ್ಲಿ ನಡೆಯುವಂಥ ಒಂದು ಘಟನೆ. ಆ್ಯಂಡ್ ವಿಜಯ್ ಸರ್ ಕಂಪ್ಲೀಟ್ಲಿ ನ್ಯೂ ವರ್ಷನ್ ನೀವು ನೋಡ್ಲಿಕ್ಕೆ ಸಿಗ್ಬೋದು ಅನ್ಸುತ್ತೆ. ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಹೇಳ್ತಾರೆ, ಬಟ್ ಅಂದರೆ ಕ್ಯಾರೆಕ್ಟರ್ ವೈಸ್ ನಿಮಗೆ ಸೀತಾರಾಮ್ ಆ್ಯಂಡ್ ನಮ್ಮ ಸಿನಿಮಾದ ಗ್ರಾಫಲ್ಲಿ ಸೀತಾರಾಮ್ ಆ್ಯಂಡ್ ವಿಲ್ಸನ್ ಏನಿದ್ದಾರೆ ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್. ಹೋಗಿ ಸೀನ್ ಪೇಪರ್ ಕೊಟ್ಟು ಹಿಂಗಿಂಗ್ ಅಂತ ಹೇಳ್ಬಿಟ್ರೆ ಸಾಕು, ಎಲ್ಲ ಫೀಲಿಂಗ್ಸ್ ಅವ್ರಿಗೆ ಕೊಟ್ಟು ಬಿಡ್ತಾರೆ. ನಾವೇನು ಜಾಸ್ತಿ ಸೀತಾರಾಮಲ್ಲಾಗಲಿ ಇದರಲ್ಲಾಗಲಿ ಆಲ್ಮೋಸ್ಟ್ ಒನ್ ಟೇಕ್, ಸಿಂಗಲ್ ಟೇಕ್ ಎಲ್ಲ ಓಕೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಂಗೆ ಈಸಿಲಿ ನಮಗೆ ಅನ್ಕೊಂಡ ದಿವಸದಲ್ಲಿ ಶೂಟ್ ಮುಗಿಸ್ಲಿಕ್ಕೆ ಆಗುತ್ತೆ. ಆ್ಯಂಡ್ ವಿ ಹ್ಯಾಡ್ ಆಲ್ ದ ಅಂದರೆ ಲೀಡ್ ಆ್ಯಕ್ಟರ್ಸ್ ಎಲ್ಲ ಮೇನ್ ಕಾಸ್ಟಿಂಗ್ ಇದ್ದರಿಂದ ಎಲ್ಲ ಈಸಿ ಆಯ್ತು ಆ್ಯಕ್ಚುಲಿ ಶೂಟಿಂಗ್. ಆ್ಯಂಡ್ ವಿಶ್ವ ಅವ್ರ ಬಗ್ಗೆ ಹೇಳಬೇಕು ಅಂದರೆ ವೆರಿ ಕ್ವಿಕ್ ಆ್ಯಂಡ್ ಫಾಸ್ಟ್. ಸೊ ಅನ್ಕೊಂಡ ಡೇಟ್ ಇಲ್ಲಾಂದ್ರೆ ಈ ನೈಟ್ ಶೂಟ್ಸ್ ಅಷ್ಟು ಈಸಿ ಇಲ್ಲ. ನಾವು ಏನು ಅನ್ಕೊಂಡಿದ್ವಿ ಅದಕ್ಕಿಂತ ಡಬಲ್ ಆಗಿ ಹೋಗಿರುತ್ತೆ. ಈಗ 40 ಅಂತ ಅನ್ಕೊಂಡು ಹೋಗಿದ್ದು ನಾವು ಶೂಟ್ಗೆ, ಅದು ಆಬ್ವಿಯಸ್ಲಿ 60-50 ಆದ್ರೂ ಮಿನಿಮಮ್ ರೀಚ್ ಆಗೇ ಆಗುತ್ತೆ. ಬಟ್ ಎಕ್ಸಾಕ್ಟ್ಲಿ 40 ಡೇಸ್ ಒಳಗೆ ಮುಗಿಸ್ಬಿಟ್ವಿ ನಾವು, ಮೇ ಬಿ ನಮ್ದು ಕೋಆರ್ಡಿನೇಷನ್ ಅಲ್ಲಿ. ಆ್ಯಂಡ್ ಫಸ್ಟ್ ಟೈಮ್ ಅಂದ್ರೆ ಆಲ್ಮೋಸ್ಟ್ ಸೀತಾರಾಮ್ ಟೀಮೇ ಇದೆ ಇದರಲ್ಲಿ. ಆಡೋರ್ ಅಂದ್ರೆ ವಿಶ್ವ ಅವರು ಲಾಸ್ಟ್ ಟೈಮ್ DOP ಇಲ್ಲ, ಬೇರೆ ಸಿನಿಮಾದ ಕಮಿಟ್ಮೆಂಟ್ ಇದ್ದು ಅಂತ ಇವರು ಜಾಯ್ನ್ ಆದ್ರು ನಮಗೆ ವಿಶ್ವ ಅವರು. ಆ್ಯಂಡ್ ಜೋಗಿ ಸರ್ ನಮ್ಮ ಟೀಮ್ಗೆ ಆ್ಯಡ್. ಆ್ಯಂಡ್ ಅದರ್ ದೆನ್ ಕಾಸ್ಟಿಂಗ್ ಒಂದು ಆ್ಯಡ್, ಮತ್ತೆ ಎಲ್ಲ ಮ್ಯೂಸಿಕ್ ಆಗಲಿ ಎಡಿಟರ್ ಎಲ್ಲ ಸೇಮ್ ಟೀಮ್ ಮೇಂಟೈನ್ ಮಾಡಿದ್ವಿ. ಸೊ ರೆಸ್ಟ್ ಎವ್ರಿಥಿಂಗ್ ಈಸಿ ಇತ್ತು. ಒಂದು ಈ ಡೇಟ್ಸ್ ಇದು ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಟಫ್ ಇತ್ತು ಆಸ್ ಎ ಡೈರೆಕ್ಟರ್ ಆಗಿ. ಡೇಟ್ಸ್ ಆ್ಯಂಡ್ ಲೊಕೇಶನ್ಸ್, ದೆನ್ ಎವ್ರಿಥಿಂಗ್ ವಾಸ್ ತುಂಬ ಈಸಿ ಆದಂಥ ಕೆಲಸ ಆ್ಯಕ್ಚುಲಿ. ಟ್ರೈಲರ್ ಸ್ಯಾಂಪಲ್ಸ್ ನೋಡಿದಾಗ ನಮಗೆ ಮಾಮೂಲಿ ಬಟ್ಟೆಲಿರೋರ್ಗಿಂತ ಕಾಪ್ ರೋಲ್ ಅಲ್ಲಿರೋ ಕ್ಯಾರೆಕ್ಟರ್ಗಳೇ ಜಾಸ್ತಿ ಕಾಣುತ್ತೆ. ಚಾರ್ಲಿ ಅನ್ನೋ ವರ್ಡ್ ಎಲ್ಲ ಬಳಸಿದ್ದೀರಾ. ಟೆಕ್ನಿಕಲಿ ಇದೊಂದು ಲಾ ಅಂಡ್ ಆರ್ಡರ್ಗೆ ಎಷ್ಟು ರಿಸರ್ಚ್ ಮಾಡಿದ್ವಿ ಅಂತ? ಆದರೆ ಬೇಸಿಕ್ ರಿಸರ್ಚ್ ಮಾಡಿದ್ವಿ, ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು ಪೊಲೀಸ್ ಇದರ ಫ್ರೆಂಡ್ಸ್ ಎಲ್ಲ, ಅವ್ರ ಹತ್ರ ಕೇಳ್ಬಿಟ್ಟು ಎಲ್ಲ ರೆಸ್ಪಾನ್ಸ್. ಮತ್ತು ಮೇನ್ ಶೂಟಿಂಗ್ ಕೂಡ ನಾವು ಲೈವ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದು ಮ್ಯಾಕ್ಸಿಮಮ್. ಅವ್ರಿಗೆ ಆಲ್ಮೋಸ್ಟ್ 100% ಲೈವ್ ಲೊಕೇಶನ್. ಇದು ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಇದು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಇದೆ, ಆ ಗ್ರೌಂಡ್ ಇದೆ, ಅಲ್ಲೇ ಶೂಟ್ ಮಾಡಿದ್ವಿ. ಸೊ ದಟ್ ಲೈವ್ಲಿ ಆಗಬೇಕು ಅಂತ ಆಲ್ಮೋಸ್ಟ್ ಲೈವ್ಲಿ ಆಗಿ ಶೂಟ್ ಮಾಡಿದ್ವಿ. ಆ್ಯಂಡ್ ಪೊಲೀಸ್ ಅವ್ರ ಸಜೆಷನ್ ತಗೊಂಡಿದ್ವಿ ಆ್ಯಕ್ಚುಲಿ, ಈ ವರ್ಡ್ಸ್ ಎಲ್ಲ ಯೂಸ್ ಮಾಡುವಾಗ ನಮಗೂ ಗೊತ್ತಿಲ್ಲ ಅಲ್ಲ ಇನ್ನು ಮುಂದೆ ಮತ್ತೆ ಏನಾಗುತ್ತೆ ಅಂತ. ಸೊ ಅವರ ರೆಕಮೆಂಡೇಶನ್ ಮೇಲೆ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ವಿ. ಎಸ್, ಓಕೆ, ಥ್ಯಾಂಕ್ ಯು. ಸಸ್ಪೆನ್ಸ್ ಮದುವೆ ಆದ್ರೆ ಕಷ್ಟ ಆಗಲ್ಲ ಅವು ಜನರು ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ ಅಗ್ರೆಸಿವ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಸರ್ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಜೋಗಿ ಸರ್ಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೇಸ್ ಆಫ್ ಕೊಂಡಾಣ ಸಿನಿಮಾ ಆ ಥರ ಒಂದು ಐಡಿಯಾ ತೊಗೊಂಡೋಗಿ ಅವ್ರಿಗೆ ಸಂಭಾಷಣೆ ಬರಿಬಹುದಾ ಅಂತ ಕೇಳೋಕೆ ಹೋದಾಗ ಒಂದು ಹೊಸ ತಂಡ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಅನ್ನೋ ಸಿನಿಮಾ ನೋಡಿ ಇದಕ್ಕೆ ಅದೆಷ್ಟೋ ವರ್ಷಗಳಾದ್ರೂ ಬಹಳ ತಾಳ್ಮೆಯಿಂದ ಕಾದು ಅದಕ್ಕೊಂದು ಸಂಪೂರ್ಣತೆ ಕೊಡುವಂಥ ಕೆಲಸ ಮಾಡಿದರೆ ಬಹಳ ದೊಡ್ಡ ವಿಚಾರ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ನಮ್ಮ ದೇವಿ ಸರ್ ಮತ್ತೆ ಸಾತ್ವಿಕ್, ನನಗೆ 2ನೇ ಅವಕಾಶ ಇದು. ಅವ್ರು ಹೇಳಿದ್ದು ನಿಜ, ನಮ್ಮ ತಲೆಯಲ್ಲಿ ಇದ್ದಿದ್ದು ಬೇರೆ ಯೋಜನೆ ಇತ್ತು, ಅದು ಮಾಡ್ತೀವಿ ಮುಂದಕ್ಕಾಗುತ್ತೆ. ಕೇಸ್ ಆಫ್ ಕೊಂಡಾಣ ಆದ್ಮೇಲೆ ಮಾಡ್ತೀವಿ ಆ ಕೆಲಸನ. ಆದರೆ ಆ ಕೆಲಸ ಮಾಡೋದಕ್ಕೆ ಕೇಸ್ ಆಫ್ ಕೊಂಡಾಣ ಥರ ಒಂದು ಪ್ರಯತ್ನ ಮಾಡಬೇಕಿತ್ತು. ಅವ್ರು ಸರ್ ಇನ್ನೊಂದು ಕತೆ ಇದೆ ಅಂತ ತಗೊಂಡ್ಬಂದ್ರು, ಈ ಥರ ಇನ್ನೊಂದು ಕತೆ ಇದೆ ಕೇಳಿ ಅಂತ. ಸೊ ಕತೆ ಕೇಳಿದಾಗ ನನಗೆ ಅದಕ್ಕಿಂತ ಇದು ಚೆನ್ನಾಗಿದೆಯಲ್ಲ, ಬಟ್ ಅದು ನನಗೆ ಇಷ್ಟ ಅಂತ ಹೇಳ್ತಾ ಇದ್ದೆ, ಯಾಕಂದ್ರೆ ಅದ್ರ ಕಡೆ ಮನಸ್ಸಾಗೋಗ್ಬಿಟ್ಟಿತ್ತು. ಇಲ್ಲ ಇದೊಂದ್ಸಲ ಕೇಳಿ ಸರ್, ಈ ಕತೆ ಮಾಡಿದ್ರೆ ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ. ಅಂದರೆ ಅವ್ರು ತಗೊಂಡ್ಬಂದಂಥ ಯೋಚನೆ ಸೀತಾರಾಮ್ ಮಾಡಿ ಆದ್ಮೇಲೆ ಇನ್ನೊಂದು ಹಂತ ಬೆಳಿಬೇಕು, ಒಂದು ಬೆಳವಣಿಗೆ ಕಾಣಬೇಕು. ಅದು ಕಥೆ ರೂಪದಲ್ಲಾಗಿರ್ಬೋದು, ಕಥೆನ ಪ್ರೆಸೆಂಟ್ ಮಾಡೋ ರೂಪದಲ್ಲಾಗಿರ್ಬೋದು, ಆ ಬೆಳವಣಿಗೆನ ಆ ಪ್ರೋಗ್ರೆಸ್ನ ಕಥೆ ಮುಖಾಂತರನೇ ತಂದಿದ್ರು. ಅಂಡ್ ಅವಾಗಲೇ ಹೇಳಿದ್ರು ಅಂತ ಕಾಣುತ್ತೆ, ನಾನು ಜೋಗಿ ಸರ್ನ ಕೇಳ್ತೀವಿ ಡೈಲಾಗ್ ಬರೀತಾರೆ ಅಂತ ಅವಾಗಲೇ ಹೇಳಿದ್ರು. ಸೊ ಅದು ಇನ್ನೂ ಇರ್ರೆಸಿಸ್ಟಬಲ್ ಆಗೋಯ್ತು, ಅದು ನನಗೆ ಈ ಸಿನಿಮಾ ಮಾಡಲೇಬೇಕು ಅನ್ನೋ ಥರ.
ಆ್ಯಂಡ್ ಆಫ್ ಕೋರ್ಸ್ ಈ ಸಿನಿಮಾ 80 to 90% ನೈಟ್ ಶೂಟ್ ಆಗಿರೋದ್ರಿಂದ ನಮಗೆ ಈ ಒಂದು ನಾರ್ಮಲ್ ಸೈಕಲ್ ಮರ್ತೋಗಿತ್ತು. ಸೊ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕೆಲಸ ಮಾಡಿ ಗುಡ್ ಮಾರ್ನಿಂಗೇ ಇರ್ತಿರ್ಲಿಲ್ಲ, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಷ್ಟೇ. ಸೊ ಆ ಒಂದು ಜರ್ನಿ, ಆ ಶ್ರಮದ ಜೊತೆಗೆ ಕೆಲಸದ ಬಗ್ಗೆ ಒಂದು ಬಹಳ ದೊಡ್ಡ ಸಮಾಧಾನ, ತುಂಬಾ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್. ಬರೆದಿರುವಂತಹ ಸೀನ್ಗಳಾಗಿರ್ಬೋದು, ನಾವು ಆಕ್ಷನ್ ಸೀಕ್ವೆನ್ಸ್, ಈ ಆಕ್ಷನ್ನು, ಎಮೋಷನ್ನು ಜೊತೆಗೆ ಥ್ರಿಲ್ಲರ್, ಸಸ್ಪೆನ್ಸ್, ಈ ಎಲ್ಲ ವಿಚಾರಗಳು ಒಟ್ಟಿಗೆ ಹೋಗ್ತಾ ಇತ್ತು ನಾವು ಶೂಟ್ ಮಾಡಬೇಕಾದ್ರೆ. ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಚಾಲೆಂಜಸ್. ಅಂದ್ರೆ ಈ ಒಬ್ಬ ನಟನಿಗೆ, ಒಬ್ಬ ಕಲಾವಿದನಿಗೆ, ಅದು ನಾನು ಮಾತ್ರ ಅಂತಲ್ಲ, ಈಗ ನನ್ನ ಜೊತೆ ಪೆಟ್ರೋಲ್ ಪ್ರಸನ್ನ ಅವರಾಗಿರ್ಬೋದು, ರಂಗಣ್ಣ ರಘು ಅಣ್ಣ ಆಗಿರ್ಬೋದು, ಬಹಳ ನಮ್ಮ ಇಲ್ಲೇ ಹರ್ಷ ಇದ್ದಾರೆ. ಸೊ ನಮಗೆಲ್ರಿಗೂ ಅದೊಂದು ಸೈಮಲ್ಟೇನಿಯಸ್ ಜರ್ನಿ ಆಗಿತ್ತು. ಆ್ಯಂಡ್ ದೇವಿ ಪ್ರಸಾದ್ ಅವ್ರಿಗಿರುವಂಥ ಕ್ಲಾರಿಟಿ ನನಗೆ ಬಹಳ ಇಷ್ಟ. ಒಬ್ಬ ನಿರ್ದೇಶಕರಿಗೆ ಮತ್ತೆ ಒಬ್ಬ ಸಿನಿಮಾ ಪ್ರೇಮಿಗೆ ಇನ್ನೊಂದು ಒಳ್ಳೆ ಕಥೆ ಮಾಡಬೇಕು, ಹೇಗಾದ್ರೂ ಮಾಡಿ ಇದನ್ನು ನಾನು ಜನರಿಗೆ ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಹಂಬಲ ಏನಿದೆ, ಅದು ದೇವಿ ಹಾಗೂ ಸಾತ್ವಿಕ್ ಅವರಿಬ್ಬರಲ್ಲೂ ಆ ಹಠ ಬಹಳ ದೊಡ್ಡದು, ಒಳ್ಳೆಯ ಹಠ ಅದು. ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ಸರ್, ಆಕ್ಚುಲಿ ಅವ್ರ ಮಾತು ಬಹಳ ಕಡಿಮೆ, ಆದ್ರೆ ಸ್ಪಾಟ್ ಅಲ್ಲಿ ಅವ್ರ ಕೆಲಸ ತುಂಬಾ ಮಾತಾಡ್ತಾ ಇತ್ತು. ಆದ್ರೆ ನೈಟ್ 2 ಗಂಟೆ 3 ಗಂಟೆಯಲ್ಲಿ ಅವ್ರ ಪಾಪ ಹೇಳ್ಬೇಕೋ ಬೇಡವೋ ಅಂತ ಕೆಲವು ಶಾರ್ಟ್ಗಳನ್ನ ಹೇಳ್ತಾ ಇದ್ರು. ಸೊ ಇವೆಲ್ಲ ಒಂದೊಂದ್ಸಲ ಆ ಸೀರಿಯಸ್ನೆಸ್ ಅಲ್ಲಿ ಒಂದೊಂದ್ಸಲ ನಗು ಬಂದ್ಬಿಡ್ತಾ ಇತ್ತು. ಕೊರಿಯೋ ಚಳಿ ಬೇರೆ, ನಾವು ಶೂಟಿಂಗ್ ಮಾಡಿದ್ದು 10:30-11 ಗಂಟೆಯಲ್ಲಿ ವಡೆ ಬಜ್ಜಿ ಎಲ್ಲ ರೆಡಿ ಆಗ್ತಾ ಇತ್ತು. ಸೊ ಒಂದು ಗುಂಪು ವಡೆ ಬಜ್ಜಿ ತಿಂತಾ ಇದ್ರೆ, ಇನ್ನೊಂದು ಗುಂಪು ಶಾರ್ಟ್ ರೆಡಿ ಮಾಡ್ತಾ ಇತ್ತು. ಸೊ ಇಟ್ಸ್ ಒಂಥರ ಬಹಳ ಒಳ್ಳೆ ಅನುಭವ ನನಗಿದು. ಒಬ್ಬ ನಟನಾಗಿ ನನಗೆ ಇನ್ನು ಹೊಸದು ಕಲಿತಾಗಾಯ್ತು ನನಗೆ. ಯಾಕೆ ಅಂತ ಹೇಳಿದ್ರೆ, ಬಹುಶಃ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಈ ತರ ವ್ಯತ್ಯಾಸವಾಗಿ ಹೇಳ್ತಿದ್ದಾರೆ ಅಂತ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದೊಂದು ಸಣ್ಣ ಅಂಶ ನಾವು ನಮಗೋಸ್ಕರ ಇಟ್ಕೊಂಡಿದ್ದೀವಿ, ಸಿನಿಮಾ ನೋಡಿ ಆದ್ಮೇಲೆ ನಿಮ್ಗೆ ಅನುಭವ ಸಿಗ್ಲಿ ಅನ್ನೋ ಕಾರಣದಿಂದ ಅಷ್ಟೇ. ಇನ್ನು ಗಗನ್ ಬಡೇರಿಯಾ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಶಶಾಂಕ್ ಸರ್ ಇದ್ದಾರೆ, ಶಶಾಂಕ್ ಸರ್ ಥ್ಯಾಂಕ್ಸ್. ಎಲ್ಲ ಈ ಸಿನಿಮಾ ಆಗ್ಬೇಕಾದ್ರೆ ಮದುವೆ ಆದವರು, ಇವ್ರು ಇನ್ನೂ ಆಗಿಲ್ಲ, ಅದಕ್ಕೆ ಗ್ರಿಪ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇವ್ರು ಅದೊಂದು ಪ್ರಾಬ್ಲಮ್ ಆಗಿದೆ. ಮಾಂಟಾಜ್ ಸಾಂಗ್ ಮಾಡ್ಬೇಕಾದ್ರೆ ಖುಷಿ ಅವ್ರ ಜೊತೆ ಮಾಂಟಾಜ್ ಸಾಂಗ್ ಮಾಡಬೇಕು. ಸೀತಾರಾಮಲ್ಲೂ ಅದೇ ಪ್ರಾಬ್ಲಮ್ ಆಯ್ತು ಬಿಡಿ. ಮಾಂಟಾಜ್ ಮಾಡ್ಬೇಕಾದ್ರೆ ಸರ್ ಏನಾರು ರೊಮ್ಯಾನ್ಸ್ ಮಾಡಿ ಸರ್, ಏನ್ ಮಾಡೋಣ ಹೇಳಿ ಸರ್ ನೀವು, ನನಗೆ ಗೊತ್ತಿಲ್ಲ ಸರ್, ನನ್ಗೆ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ ಸರ್. ಆ ಮಾಂಟಾಜ್ ಸಾಂಗ್ ಅಲ್ಲಿ ನಾನು, ಖುಷಿ ಅವರು, ಕೊರಿಯೋಗ್ರಾಫರ್ ಯಾರಿದೆ ನಮ್ಮ ವರುಣ್. ಸೊ ನಾವು ಸಿಚುವೇಶನ್ಗಳನ್ನ ಇಮ್ಯಾಜಿನ್ ಮಾಡ್ಕೊಂಡು ಇದು ಓಕೆನಾ ಅಂತ, ಓಕೆನಾ ಅಂತ ಕೇಳಿದ್ರೆ ಓಕೆ ಅಂತ ಹೇಳ್ಕೋ ಗೊತ್ತಿಲ್ಲ ಇವ್ರಿಗೆ, ಯಾಕಂದ್ರೆ ಗ್ರಿಪ್ ಇಲ್ಲ. ಬಹಳ ಸಂಕೋಚ ಸ್ವಭಾವ. ತುಂಬಾನೇ ಖುಷಿಯಾಗಿ ಕೆಲಸ ಮಾಡಿದೀವಿ. ಆಮೇಲೆ ನಮ್ಮ ವಿನೋದ್ ಮತ್ತು ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆಕ್ಷನ್ ವಿಚಾರವಾಗಿ. ಏನ್ ಅನ್ಕೊಂಡು ನಾವು ಆ ಸೀನ್ ಅವ್ರಿಗೆ ಹೇಳಿದ್ವು, ಅದನ್ನ ಮೀರಿ ಒಂದು ಪ್ರಾಡಕ್ಟ್ ಸ್ಕ್ರೀನ್ ಮೇಲೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಒಟ್ಟಾರೆ ಬಹಳ ಒಳ್ಳೆ ಕೆಲಸ ಆಗಿದೆ. ಹೌದು, ಶುಕ್ರವಾರ ನಮ್ಮ ಜೊತೆ ಇನ್ನೂ 4-5 ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಅದು ಏನು ಸಾಧಾರಣ ಸಿನಿಮಾಗಳೇನಲ್ಲ, ಎಲ್ಲ ಒಂದೊಂದು ರೀತಿ ಬಹಳ ಒಳ್ಳೆ ಹಿನ್ನೆಲೆ ಇರುವಂತಹ ಸಿನಿಮಾಗಳೇ. ಆದ್ರೆ ಅದ್ರ ಜೊತೆಗೆ ನಮಗೆ ಬಹಳ ತುಂಬಾನೇ ಅಗಾಧವಾದ ಕಾನ್ಫಿಡೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸಿನಿಮಾಗಿರೋ ಕಂಟೆಂಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ. ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋ ಡೇಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ. ಆಮೇಲೆ ನಮ್ಮ ಕೇಸ್ ಆಫ್ ಕೊಂಡಾಣ ಹಿಂದೆ ಸೀತಾರಾಮ್ ಬಿನಾಯ್ ಇದ್ದಿದ್ದು ಒಂದು ಸಣ್ಣ ಭರವಸೆ ನನಗಿದೆ. ಸೊ ಹಾಗಾಗಿ ಅದ್ರ ಜೊತೆ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇಡ್ತೀವಿ ಅನ್ನೋ ಒಂದು ಆಶಯದ ಜೊತೆಗೆ ನಿಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನ, ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಸರಿ ಸರ್, ಅದೇ ಕೇಳ್ತಿದ್ರು. ಸೀತಾರಾಮ್ 50ನೇ ಸಿನಿಮಾ ಆಯ್ತು, ಇದು ಎಷ್ಟದ ಆಗಿರ್ಬೋದು ಗೊತ್ತಿಲ್ಲ, ಲೆಕ್ಕ ತಪ್ಪೋಗಿದೆ ಸರ್. 57 ಮೇಲೆ ಆಗೋಗಿದೆ ಸರ್, 57, 58 ಆಗೋಗಿದೆ. ಅದು ಏನಾಗಿದೆ ಅಂದ್ರೆ, ಕೋವಿಡ್ ಟೈಮಲ್ಲಿ ಎಲ್ಲ ಸಿನಿಮಾ ಮಾಡಿ ಇಟ್ಕೊಂಡು ರಿಲೀಸ್ ಮಾಡಕ್ ಆಗ್ದೇನೆ ಯಾವ್ದು ಹಿಂದೂ ಯಾವ್ದು ಮುಂದೋ ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ಅಷ್ಟೇ, ಅದು ಲೆಕ್ಕ ಮಾಡೋದು ಬಿಟ್ಬಿಟ್ಟಿದ್ದೀನಿ, ಬೇಡ ಯಾಕೆ ಅಂತ. ನೀವು ಶ್ರೀಮುರಳಿ ಅವರಿಬ್ರು ಬ್ರದರ್ಸ್ ಕಾಕಿ ದಾರಿಗಳಾಗಿ ಬರ್ತಾ ಇದ್ದಾರೆ, ಅವ್ರದ್ದು ಕಾಕಿ ಕಲರ್. ಹ್ಞೂ ಸರ್. ಅದೇ ಮೋಸ್ಟ್ಲಿ ಕೋಇನ್ಸಿಡೆನ್ಸ್ ಅಂತ ಕಾಣುತ್ತೆ. ನೋಡ್ಬೇಕು ಇನ್ನು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಇದೊಂದು ಕೋಇನ್ಸಿಡೆನ್ಸ್ ಆಗುತ್ತೆ, ಇನ್ನೊಂದು ಒಳ್ಳೆ ಕೋಇನ್ಸಿಡೆನ್ಸ್ ಆಗ್ಲಿ ಅಂತ ನಾನು ಕಾಯ್ತಿದ್ದೀನಿ. ಈಗೊಂದು 3-4 ಸಿನಿಮಾ ಟಾಪ್ ರೋಲ್, ಇದು ಮರೀಚಿ ಆಗಿರ್ಬೋದು, ಓ ಮನಸ್ಸೆ. ಹೌದು ಸರ್. ಇದು ಯಾವ ತರ ಅಂದ್ರೆ ಎಷ್ಟು ಡಿಫರೆನ್ಸ್ ಇದೆ ಸರ್? ಏನಾಗುತ್ತೆ, ಒಂದು ಕಾಪ್ ರೋಲ್ ಅಂತ ಮಾಡಿದಾಗ ಕಥೆ ಮಾತ್ರ ಬೇರೆ ಆಗಕ್ಕೆ ಸಾಧ್ಯನೇ ಹೊರತು
ಕಾಪ್ ಬೇರೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸರ್. ಕಾಪ್ ಅಂದ್ರೆ ಯಾಕಂದ್ರೆ ಆ ಯೂನಿಫಾರ್ಮ್ ಬಗ್ಗೆ ಎಲ್ರಿಗೂ ಬಹಳ ವಿಶೇಷವಾದ ಗೌರವ ಇರಬೇಕು, ಅದ್ರ ಬಗ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇರಬೇಕು. ಸೊ ಮೊದಲನೇ ಸಲ ಅಂದ್ರೆ ಸಂಪೂರ್ಣವಾಗಿ ನನ್ನ ಯೂನಿಫಾರ್ಮ್ ಯೂಸ್ ಮಾಡಿದ್ದು ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸಿನಿಮಾದಲ್ಲಿ. ಸೊ ಆ ಸಿನಿಮಾ ಕೆಲಸ ಮಾಡಬೇಕಾದ್ರೆ ನನ್ಗೆ ಬಹಳ ಒಳ್ಳೆ ಅನುಭವ, ಬಹಳ ಹೊಸ ಅನುಭವ ಅದು. ಇನ್ನು ಯಾವುದೇ ಸಿನಿಮಾ ಮಾಡಿದ್ರು ನನ್ನ ಒಬ್ಬ ಕಲಾವಿದನಾಗ ನನ್ನ ಒಂದು ಸಣ್ಣ ಆಸೆ, ಒಂದು ಏನಪ್ಪಾ ಅಂದ್ರೆ ಸ್ವಾರ್ಥ ಏನಪ್ಪಾ ಅಂತ ಹೇಳಿದ್ರೆ, ಪೊಲೀಸ್ ಅಂತ ಹೇಳಿದ್ರೆ ವಿಜಯರಾಘವೇಂದ್ರ ಮಾಡ್ಬೇಕಾ ಪಾತ್ರ ಅನ್ನೋ ತರ ಬರ್ಬೇಕು ಅನ್ನೋ ಆಸೆ ನನಗೆ ಒಬ್ಬ ಕಲಾವಿದನಾಗಿ. ಹಾಗಾಗಿ ಬೇರೆ ಬೇರೆ ಕಥೆಗಳ ಮುಖಾಂತರ ಒಬ್ಬ ಪೊಲೀಸ್ ಕಾಣಿಸ್ಕೊಂಡ್ರೆ ಯಾವ ತರ ಬಿಹೇವ್ ಮಾಡ್ಬೋದು, ಅವನ ದರ್ಜೆ ಏನು, ಎಷ್ಟರ ಮಟ್ಟಿನ ಜವಾಬ್ದಾರಿ ಆತನಿಗಿರುತ್ತೆ ಒಬ್ಬ ಆಫೀಸರ್ ಆಗಿ ಅನ್ನೋದೆಲ್ಲ ಬೇರೆ ಬೇರೆ ಕಥೆಗಳನ್ನ ಟ್ರೈ ಮಾಡಿದಾಗ ಒಬ್ಬ ಪೊಲೀಸ್ಗೆ ಏನು ಶಿಸ್ತಿರುತ್ತೆ, ಒಬ್ಬ ಪೊಲೀಸ್ಗೆ ಏನು ಜವಾಬ್ದಾರಿ ಇರುತ್ತೆ, ಆತನಿಗೆ ಏನು ಸೀರಿಯಸ್ನೆಸ್ ಇರುತ್ತೆ, ಜೊತೆಗೆ ಪೊಲೀಸಲ್ಲೂ ಕೂಡ ಒಂದು ಹ್ಯೂಮರ್ ಇರುತ್ತೆ, ಬಹಳ ಒಳ್ಳೆ ಹ್ಯೂಮರ್ ಇರುತ್ತೆ ಅಲ್ಲಿ. ಅದನ್ನ ಕ್ರ್ಯಾಕ್ ಮಾಡೋದಷ್ಟು ಸುಲಭ ಅಲ್ಲ, ಯಾಕಂದ್ರೆ ಎಲ್ರಿಗೂ ಸಹಜವಾಗಿ ನಾವು ನೋಡುವಂತ ಹ್ಯೂಮರ್ ಆಗಿರೋದಿಲ್ಲ ಅದು. ಸೊ ಅದನ್ನ ಸ್ಕ್ರೀನ್ ಅಲ್ಲಿ ತರಬೇಕು ಅನ್ನೋ ಆಸೆ ನನಗೆ ಸರ್. ಹಾ ಬೇಜಾರ ನಮ್ಮ ಸಿನಿಮಾದಲ್ಲಿ ಭಾವನಾ ಮೆನನ್ ಅವರು ನಮ್ಮ ಸಿನಿಮಾ ಒಪ್ಕೊಂಡಿದ್ದು ನಮಗೆ ಬಹಳ ಹೆಮ್ಮೆ ವಿಚಾರ ಒಂದು. ಯಾಕಂದ್ರೆ ಚೌಕ ಸಿನಿಮಾದಲ್ಲಿ ಭಾವನ ಜೊತೆ ಕೆಲಸ ಮಾಡಿದ್ಮೇಲೆ ಇವರು ದೇವಿ ಪ್ರಸಾದ್ ಅವರು ಭಾವನ ಅವರ ಬಹಳ ದೊಡ್ಡ ಅಭಿಮಾನಿ. ಭಾವನ ಅವರ ಕೆಲಸವನ್ನ ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲ ಈ ಕ್ಯಾರೆಕ್ಟರ್ ಭಾವನಾ ಮೇಡಮ್ ಕೈಲೇ ಮಾಡಿಸ್ಬೇಕು ಅಂತ ಹೇಳಿದಾಗ ನಮ್ಗೆಲ್ರಿಗೂ ಬಹಳ ಖುಷಿ ಆಯ್ತು. ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಭಾವನಾ ಅವರು ಇವ್ರನ್ನ ಬರ್ಮಾಡ್ಕೊಂಡ ಕಥೆ ಕೇಳಿದಾಗ ಇಮಿಡಿಯೇಟ್ ಆಗಿ ಓಕೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾವಾಗ ಡೇಟ್ ಬೇಕು ಹೇಳಿ ನಾನು ಕೊಡ್ತೀನಿ. ಇನ್ಫ್ಯಾಕ್ಟ್ ಜಾನ್ವರಿ ಶೂಟಿಂಗ್ ಮಾಡಿದಾಗ ಅವ್ರಿಗೆ ಬಹಳ ಜ್ವರ, ಆ ಜ್ವರದಲ್ಲೂ ಬಂದು 2 ದಿನ ಶೂಟಿಂಗ್ ಮಾಡೋಕೆ ಪ್ರಯತ್ನ ಪಟ್ಟು ಆಗದೇನೆ ಮತ್ತೆ ಇಲ್ಲ ನಾನು ಶೂಟಿಂಗ್ ಮಾಡಿ ನಿಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ ಡೇಟಿಗೆ ಬಂದು ಶೂಟಿಂಗ್ ಮಾಡಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಭಾವನಾ ಮೆನನ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ವೆರಿ ಪ್ರೌಡ್ ಟು ಹ್ಯಾವ್ ಭಾವನಾ ಮೆನನ್ ಆನ್ ಬೋರ್ಡ್. ಅಂಡ್ ಖುಷಿ ಅವರು ದಿಯಾ ಮೂಲಕ ಬಹಳ ಒಳ್ಳೆ ಹೆಸರನ್ನ ಮಾಡಿದಂತಹ ಖುಷಿ ಅವರು ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಇಂಟೆನ್ಸ್ ಆದ ಒಂದು ಪಾತ್ರ ಇದೆ. ಅದನ್ನ ಬಹಳ ಖುಷಿಯಾಗಿ ಒಪ್ಕೊಂಡು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ.